ಪ್ರತಾಪ್ ಅವರು ಇವತ್ತು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ಎಲ್ಲೋ ಒಂದು ಕಡೆ ನ್ಯೂ ಇಯರ್ ಜೋಶ್ನಲ್ಲಿದ್ದರು ಪ್ರತಾಪ್. ನ್ಯೂ ಇಯರನ್ನು ಸಖತ್ತಾಗಿ ಸೆಲೆಬ್ರೇಟ್ ಮಾಡಿದ ಪ್ರತಾಪ್ ಅವರು. ಪ್ರತಾಪ್ ಮತ್ತು ಸಂಗೀತ ಸೇರಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಪ್ರತಾಪ್ ಅವರು ತುಂಬಾ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು. ಪ್ರತಾಪ್ ಅವರ ಡ್ಯಾನ್ಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ನಗ್ನಗ್ತಾ ಸ್ಟಾರ್ಟ್ ಆದಂಥ ಒಂದು ಪ್ರಯಾಣ ಪ್ರತಾಪ್ ಅವರಿಗೆ ಅಲ್ಲಿ ತುಂಬಾ ದುಃಖಕರವಾಗಿ ಮುಗಿಯುತ್ತೆ. ಎಲ್ಲೋ ಒಂದು ಕಡೆ ಸ್ವಾಮೀಜಿಯವರು ಪ್ರತಾಪ್ ಅವರಿಗೆ ಮನೆ ಹತ್ರ ಹೋಗಬಾರ್ದು, ಮನೆ ಕಡೆ ಸ್ವಲ್ಪ ದೂರನೇ ಇರು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅದಾದಮೇಲೆ ವಿನಯ್ ಸ್ವಲ್ಪ ದೂರ ಅಂದರೆ ಎಲ್ಲಿ ವಿದೇಶಕ್ಕೆಲ್ಲರೂ ಹೋಗ್ಬೇಕಾ ಅಂತ ಕೇಳ್ತಾರೆ ಪ್ರತಾಪ್ ಅವರು. ಅದಕ್ಕೆ ಸ್ವಾಮೀಜಿಯವರು ಹೌದು, ನಿನಗೆ ವಿದೇಶದಲ್ಲೇ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಏನು ಟ್ರೋಫಿ ಗೆದ್ದು ವಿದೇಶಕ್ಕೆ ಆರ್ತಾರ ಪ್ರತಾಪ್ ಅವರು, ನೋಡಬೇಕು. ಸೊ ಟ್ರೋಫಿ ದುಡ್ಡು ಬಂದರೆ 50 ಲಕ್ಷ ದುಡ್ಡು ಬರುತ್ತೆ. ಎಲ್ಲೋ ಒಂದು ಕಡೆ ತಂಗಿ ಮದುವೆ ಮಾಡಿ ವಿದೇಶಕ್ಕೆ ಹೋಗಿ ಸೆಟ್ಲಾಗಿಬಿಡ್ತಾರ ಪ್ರತಾಪ್ ಅವರು ಅನ್ನೋ ರೀತಿಯಲ್ಲೇ ಇತ್ತು. ಎಲ್ಲೋ ಒಂದು ಕಡೆ ಸ್ವಾಮೀಜಿ ಅವರೇ ಪ್ರತಾಪ್ ಅವರಿಗೆ ಆಗ್ತಾ ಇರೋ ನೋವನ್ನು ನೋಡಿ, ಇಲ್ಲಿರಬೇಡಪ್ಪ, ಇಲ್ಲಿದ್ದರೆ ನಿನ್ನ ಸುಮ್ಮನೆ ಹೀಯಾಳಿಸ್ತಾನೆ ಇರ್ತಾರೆ, ಯಾಕೆ ಬೆಟರ್ ಸುಮ್ಮನೆ ಬೇರೆ ದೇಶಕ್ಕೆ ಹೋಗ್ಬಿಡು, ಇಲ್ಲಿದ್ದರೆ ಹಿಂಗೆ ನೀನು ಏನೇ ಮಾಡಿದ್ರು ಚುಚ್ಚಿ ನುಡಿತಾನೆ ಇರ್ತಾರೆ ಅನ್ನೋ ಅರ್ಥದಲ್ಲಿ ಹೇಳಿದ್ರ ಸ್ವಾಮೀಜಿ ಅಂತ ಗೊತ್ತಾಗಲಿಲ್ಲ. ಸೊ ಬಹುಶಃ ಅದು ಒಂದು ಕಾರಣ ಇರ್ಬೋದು. ಸ್ವಾಮೀಜಿ ಅವ್ರಿಗೆ ಎಲ್ಲೋ ಒಂದು ಕಡೆ ಅನಿಸಿರ್ಬೋದು, ಏನು ಈ ಹುಡುಗನ್ನ ಇಷ್ಟು ಟಾರ್ಚರ್ ಮಾಡ್ತಾರೆ, ಹೊರಗಡೆ ಒಳಗಡೆ ಎಲ್ಲ ಕಡೆ ಟಾರ್ಚರ್ ಮಾಡ್ತಾರೆ, ಯಾಕೆ ಸುಮ್ಮನೆ ಇಲ್ಲಿ ಇಂಡಿಯಾದಲ್ಲಿ ಇರ್ತೀಯ, ಎಲ್ಲಾದರೂ ಹೋಗ್ಬಿಡು ಅಂತ ಹೇಳಿದ್ರ ಸ್ವಾಮೀಜಿಯವರು ಅಂತ ಅನ್ನಿಸ್ತು ನನಗೆ. ಅದು ನನ್ನ ಅನಿಸಿಕೆ ಅಷ್ಟೇ. ಸ್ವಾಮೀಜಿಯವರು ಏನು ಕೇಳಿದ್ರು ನನಗೆ ಗೊತ್ತಿಲ್ಲ, ನನಗೇನೋ ಹಂಗೆ ಅನ್ನಿಸ್ತು. ಹಾಗೆ ಎಲ್ಲೋ ಒಂದು ಕಡೆ ತನೀಷಾ ಅವರನ್ನು ಕರೆದು ಕ್ಯಾಪ್ಟನ್ಸಿ ಟಾಸ್ಕ್ಗೆ 6 ಜನನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ತನೀಷಾ ಅವರು ತುಂಬ ವೀರಾವೇಶವಾಗಿ ಅಲ್ಲಿ ಮಾತಾಡ್ತಾ ಇರ್ತಾರೆ. ಕಾರ್ತಿಕ್ ಅವರನ್ನು ಹೊರಗಡೆ ಇಡ್ತಾರೆ, ಸಂಗೀತ ಅವರನ್ನು ಹೊರಗಡೆ ಇಡ್ತಾರೆ. ಆದರೆ ಇಡೀ ಮನೆ ಅದನ್ನು ನೋಡ್ತಾ ಇರತ್ತೆ ಅನ್ನೋ ಅರಿವು ಬಹುಶಃ ತನೀಷಾ ಅವ್ರಿಗೆ ಇರಲಿಲ್ಲ. ತನೀಷಾ ಅವರು ಎಲ್ಲೋ ಒಂದು ಕಡೆ ಹೊರಗಡೆ ಬಂದ ಮೇಲೆ ಕೂಡ ತುಂಬ ಏನೋ ಆ ಟಾಸ್ಕು ಅದು ಹಿಂಗೆ ಹಂಗೆ ಅಂತ ಹೇಳ್ತಾರೆ. ಇಡೀ ಮನೆ ತುಂಬಾ ಅಲ್ಲಿ ನಾಟಕ ಮಾಡೋ ಥರ ಇತ್ತು. ಏನೋ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾಯಿದ್ರು ಮನೆ. ಅದರಲ್ಲೂ ನಮ್ರತಾ ಅವರಂತೂ ಏನು ಹೌದಾ, ನನ್ನ ಹೊರಗಿಟ್ಟಿದ್ಯಾ ಅನ್ನೋ ಥರ ಎಲ್ಲ ಕೇಳ್ತಾಯಿದ್ರು. ಅದಕ್ಕೆ ತನೀಷಾ ಅವರು ಕೂಡ ನಾನೇನು ಹೇಳಂಗಿಲ್ಲ, ಹೋದ್ಮೇಲೆ ಗೊತ್ತಾಗತ್ತೆ ಅಂತ ಹೇಳಿದ್ರು. ಅದು ನೋಡೋಕೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ದಿನಸಿ ಟಾಸ್ಕು, ಮನೆ ಯಾವಾಗೂ ಅಂದರೆ ನಾವು ಎಲ್ಲೆಲ್ಲ ನೋಡಿದ್ದೀವಿ, ಇವರು ದಿನಸಿ ತೊಗೊಳೋದ್ರಲ್ಲಿ ಇವರಷ್ಟು ದಡ್ಡರು ಬೇರೆ ಯಾರೂ ಇಲ್ಲ. ಇಡೀ ಮನೆ ಯಾವಾಗಲೋ ಒಂದು ಕಡೆ ದಿನಸಿ ಅಂತ ಬಂದಾಗ ಸೋಲ್ತಾನೇ ಇರುತ್ತೆ. ಇವತ್ತು ಕೂಡ ಗೇಮನ್ನು ಅಷ್ಟೇನೂ ಚೆನ್ನಾಗಿ ಆಡಲಿಲ್ಲ. ಒಂದು ಕಡೆ ಪ್ರತಾಪ್ ಮತ್ತು ನಮ್ರತಾ ಇನ್ನೇನು ಬಾಲ್ ಹಾಕಬೇಕು ಅಷ್ಟರಲ್ಲಿ ಬಜರ್ ಆಗುತ್ತೆ. ಅದೇ ಥರ ವರ್ತೂರ್ ಸಂತೋಷ್ ಮತ್ತು ಮೈಕಲ್ ಅವರು ಕೂಡ ಅಲ್ಲಿ ಬಾಲ್ ಹಾಕೋದಕ್ಕೆ ಹೋದಾಗ ಅಲ್ಲಿ ಬಜರ್ ಆಗಿಬಿಡತ್ತೆ. ನೋಡಬೇಕು ಇವರು ಎಷ್ಟು ರೇಷನ್ನನ್ನು ಗೆಲ್ತಾರೆ ಅಂತ. ಮತ್ತೆ ರೇಷನ್ನ ಅಭಾವವನ್ನು ಎದುರಿಸುತ್ತಾ ಮನೆ ಅನ್ನೋ ರೀತಿಯಲ್ಲೇ ಇದೆ. ಮತ್ತೊಂದು ಕಡೆ ಇನ್ನೊಂದು ಏನಂದರೆ, ತನೀಷಾ ಅವ್ರಿಗೆ ಕ್ಯಾಪ್ಟನ್ಸಿ ಆಗಿದ್ದರಿಂದ ಅಲ್ಲಿ ನ್ಯೂ ಇಯರ್ಗೆ ಬರೀ 6 ಜನ ಮಾತ್ರ ಭಾಗವಹಿಸ್ಬೋದು, ಮಿಕ್ಕಿದ 3 ಜನನ ಹೊರಗಡೆ ಇಡಿ ಅಂತ ಹೇಳ್ತಾರೆ. ಅಲ್ಲಿ ಪಾಪ ಎಲ್ಲೋ ಒಂದು ಕಡೆ ನಮ್ರತಾ ಅವರು ಪಾರ್ಟಿಗೆ ಹೋಗಲ್ಲ ಅಂತ ತುಂಬ ಬೇಜಾರಾಗಿಬಿಡ್ತಾರೆ. ಹಾಗೆ ಸಂಗೀತ ಮತ್ತು ಪ್ರತಾಪ್ ಇಬ್ಬರು ಕೂಡ ನಾವಿರ್ತೀವಿ ನೀವು ಹೋಗಿ ಅನ್ನೋ ಥರ ಹೇಳ್ತಾರೆ. ಪ್ರತಾಪ್ ಅವರನ್ನು ನೋಡಿ ನಮ್ರತಾ ಅವರು ಬೇಡ ಬೇಡ ನೀನೇನು ತ್ಯಾಗ ಮಾಡಬೇಡ ಸುಮ್ಮನೆ ಇರು ಅಂತ ಹೇಳ್ತಾರೆ. ಆದರೂ ನಮ್ರತಾ ಅವರು ಸಿಕ್ಕಾಪಟ್ಟೆ ಅಳ್ತಾ ಇರ್ತಾರೆ, ಪಾರ್ಟಿ ಮೂಡ್ಗೆ ಹೋಗೋಕ್ಕಾಗಲಿಲ್ಲ ಅಂತ. ಆಗ ಸಂಗೀತ ಅವರು ಒಂದು ಡ್ರೆಸ್ ತೊಗೊಂಡೋಗಿ ನಮ್ರತಾ ಅವ್ರಿಗೆ ಕೊಡ್ತಾರೆ, ಅಟ್ಲೀಸ್ಟ್ ಡ್ರೆಸ್ ಹಾಕೋ ಅಂತ. ಫಸ್ಟು ಇನಿಷಿಯಲಿ ನಮ್ರತಾ ಬೇಡ ಅಂತ ಹೇಳ್ತಾರೆ. ಆಮೇಲೆ ಯಾವಾಗ ಹಾಡು ಬರುತ್ತೆ, ಸಾಂಗ್ ಬರುತ್ತೆ, ಎಲ್ಲರೂ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ನಮ್ರತಾ ಅವರು ಓಕೆ ನಾವು ಡ್ರೆಸ್ ಹಾಕ್ಕೊಂಡು ಒಳಗಡೆನಾದರೂ ಡ್ಯಾನ್ಸ್ ಮಾಡೋಣ ಅಂತ ಆ ಡ್ರೆಸ್ಸನ್ನು ಹಾಕ್ಕೊತಾರೆ. ಆಗ ತನೀಷಾ ಮತ್ತು ಸಂಗೀತ ಅವ್ರಿಗೆ ಪ್ಲೇನ್ ಕಿಸ್ ಕೊಟ್ಟು ಸೂಪರ್ ಥ್ಯಾಂಕ್ಸ್ ಡ್ರೆಸ್ ಹಾಕ್ಕೊಂಡಿದ್ದಕ್ಕೆ ಅನ್ನೋ ಥರ ಮಾತಾಡ್ತಾರೆ. ಅದು ಚೆನ್ನಾಗೇ ಇತ್ತು. ಎಲ್ಲೋ ಒಂದು ಕಡೆ ಸಡನ್ನಾಗೆ ಫುಲ್ಲು ಜೋಶ್ ಮೂಡಲ್ಲಿ ಹೋಗ್ಬಿಡ್ತಾರೆ ಇದಕ್ಕಿದ್ದಂತೆ. ಅದೆಲ್ಲ ಅದೇ ಏನಂದರೆ ಇವ್ರಿಗೆಲ್ಲ ಅದು ಸಾಧ್ಯ. ಅಂದರೆ ಇದಕ್ಕಿದ್ದಂಗೆ ನಗೋದು ಅದೆಲ್ಲ ಅವ್ರಿಗೆ ಬಹುಶಃ ಅಭ್ಯಾಸ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಸಡನ್ಲಿ ಪಾರ್ಟಿ ಮೂಡ್ಗೆ ಹೋಗ್ಬಿಡ್ತಾರೆ, ಮತ್ತು ಒಂದು ಸ್ವಲ್ಪ ಹೊತ್ತಲ್ಲಿ ಅಳ್ತಾರೆ, ಇನ್ನೊಂದು 10 ನಿಮಿಷದಲ್ಲಿ ಮತ್ತೆ ಅಲ್ಲಿ ನೋಡಿದ್ರೆ ಜಗಳ ಮಾಡ್ತಾ ಇರ್ತಾರೆ, ಕೂಗಾಡ್ತಾ ಇರ್ತಾರೆ. ಅದೆಲ್ಲ ಅವ್ರಿಗೆ ಒಂಥರ ಬಟ್ ಅದಕ್ಕೆ ಅಲ್ಲೆಲ್ಲೋ ಒಂದು ಕಡೆ ಪ್ರತಾಪ್ ಮತ್ತು ಹೊರಗಡೆ ಕೂಡ ತುಂಬ ಜನ ಹೇಳ್ತಾ ಇರ್ತಾರೆ, ಪ್ರತಾಪ್ ಏನು ಮಾಡ್ತಾ ಇದ್ದಾರೆ, ಹಳ್ಳಿಕಾರ್ ಸಂತೋಷ್ ಏನು ಮಾಡ್ತಾ ಇದ್ದಾರೆ ಅಂತ. ಸೊ ಅಲ್ಲೆಲ್ಲೋ ಒಂದು ಕಡೆ ಪ್ರತಾಪ್ ಮತ್ತು ಹಳ್ಳಿಕಾರ್ ಸಂತೋಷ್ ಅವರು ಇವನ್ನೆಲ್ಲ ಮಾಡೋಕ್ಕಾಗದೆ, ಸಡನ್ನಾಗಿ ಅಳೋಕ್ಕಾಗದೆ, ಸಡನ್ನಾಗಿ ನಗೋದಕ್ಕಾಗದೆ, ಅಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕಾಗದೆ ಒಂದು ಸ್ವಲ್ಪ ತಡವರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆದರೆ
ಅದೇನೇ ಇದ್ದರೂ ಡ್ಯಾನ್ಸ್ ಅಂತ ಬಂದಾಗ ಪ್ರತಾಪ್ ಅವರು ಅಲ್ಲಿ ಕಾರ್ತಿಕ್ ಅವರು ಹೀರೋ ಅಂತ ಹೇಳ್ಕೊತಾರೆ, ವಿನಯ್ ಅವರು ನಾನು ಅಷ್ಟೊಂದು ಫಿಲಮಲ್ಲಿ, ಆದರೆ ಇವರೆಲ್ಲರಿಗಿಂತ ಅಲ್ಲಿ ಸಖತ್ತಾಗಿ ಡ್ಯಾನ್ಸ್ ಮಾಡಿ ಮಿಂಚಿದ್ದಂದರೆ ಪ್ರತಾಪ್ ಅವರೇ. ಪ್ರತಾಪ್ ಅವರ ಡ್ಯಾನ್ಸ್ ಮುಂದೆ ಇವರೆಲ್ಲ ಏನೂ ಇಲ್ಲ. ಸೊ ನಿಜಕ್ಕೂ ಕಾರ್ತಿಕ್ ಅವ್ರಿಗಿಂತನೂ ಸಖತ್ತಾಗಿ ಕಾರ್ತಿಕ್ ಅವರು ಹೀರೋ ಅಂತ ಅಂದ್ಕೊಂಡು ಒಳಗಡೆ ಬಂದರು. ಎಲ್ಲೋ ಒಂದು ಕಡೆ ಕಾರ್ತಿಕ್ ಅವ್ರಿಗಿಂತ ಪ್ರತಾಪ್ ಅವರು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ಅದು ತುಂಬ ಜನ ಬೇರೆ ಅಭಿಮಾನಿಗಳು ಕೇಳ್ತಾ ಇರ್ತಾರೆ, ಪ್ರತಾಪ್ ಅವ್ರು ಏನು ಮಾಡಿದ್ರು ಅಂತ. ಅವರೆಲ್ಲ ಈ ಡ್ಯಾನ್ಸ್ ಬರೋವಾಗ ಏನು ಕಣ್ಣು ಮುಚ್ಕೊಂಡಿರ್ತಾರೆ ಏನೋ ಗೊತ್ತಿಲ್ಲ. ಸೊ ಮತ್ತೆ ಏನು ಮಾಡಿದ್ರು ಅಂತ ಕೇಳ್ತಾರೆ. ಸೊ ಅಲ್ಲಿ ಕಾರ್ತಿಕ್ ಮತ್ತು ತನಿಷಾ ಅವ್ರಿಗಿಂತನೂ ಸಂಗೀತ ಮತ್ತು ಪ್ರತಾಪ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳ್ಬೋದು. ಈ ಹಿಂದೆ ಕೂಡ ಸಾಕಷ್ಟು ಸರ್ತಿ ಪ್ರತಾಪ್ ಅವರು ಸಖತ್ತಾಗಿ ಡ್ಯಾನ್ಸ್ ಮಾಡಿ ಆ ಡ್ಯಾನ್ಸು ವೈರಲ್ ಆಗಿದ್ದು ಉಂಟು. ಇದುವರೆಗೂ ಎಲ್ಲೂ ತನಿಷಾ ಮತ್ತು ಕಾರ್ತಿಕ್ ಅವರ ಡ್ಯಾನ್ಸ್ ಆಗಲಿ, ವಿನಯ್ ಅವರ ಡ್ಯಾನ್ಸ್ ಆಗಲಿ ವೈರಲ್ ಆಗಿದ್ದಕ್ಕಿಂತ ಪ್ರತಾಪ್ ಅವರ ಡ್ಯಾನ್ಸ್ ವೈರಲ್ ಆಗಿದ್ದೇ ಜಾಸ್ತಿ. ಪ್ರತಾಪ್ ಅವರು ತುಂಬಾ ಚೆನ್ನಾಗಿ ಸ್ಟೆಪ್ ಹಾಕ್ತಾರೆ. ಮೊನ್ನೆ ಅವ್ರ ತಂದೆ ಬಂದಾಗೂ ಕೂಡ ಸಖತ್ತಾಗಿ ಸ್ಟೆಪ್ ಹಾಕಿದ್ರು. ತುಂಬ ಖುಷಿಯಾಗಿ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಗುರೂಜಿ ಅವ್ರು ಹೇಳಿದ್ದನ್ನು ಮನಸ್ಸಿಗೆ ತೊಗೊಂಡು ಸ್ವಲ್ಪ ಆಟನ ಡಲ್ ಮಾಡ್ತಾರೆ ಪ್ರತಾಪ್ ಅವರು. ಅದು ಯಾವುದನ್ನು ತೊಗೊಳ್ದೆ ಅವ್ರ ಆಟನ ಮುಂದುವರಿಸ್ಲಿ. ಸೊ ಇದೇ ಥರ ಆಡ್ತಾ ಹೋಗಲಿ, ನೋಡೋಣ. ಸೊ ಪ್ರತಾಪ್ ಅವ್ರಿಗೂ ಕೂಡ ಗೆಲುವು ಸಿಗಲಿ. ಒಂದು ವೇಳೆ ಗೆಲುವು ಸಿಕ್ಕರೆ 50 ಲಕ್ಷ ತೊಗೊಂಡು ವಿದೇಶಕ್ಕೆ ಆರ್ತಾರ ಪ್ರತಾಪ್ ಅವರು ಅಂತ ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್.